ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಯ ಇತಿಹಾಸ ಭಾಗದ ಅಧ್ಯಾಯ 1 ಆಧಾರಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡ್ರಿ, ಯಾರು ನಡುವ ಸ್ಕಿಪ್ ಮಾಡಬೇಡ್ರಿ. ನಿಮಗೆ ಇದೇ ರೀತಿ ವಿಡಿಯೋಗಳು ಬೇಕಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಲ್ ಎಂಬ ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ನಮ್ಮ ಇಷ್ಟ ಕೂಡ ನೀವು ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಇನ್ನು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮು 8th 9th 10th ಪ್ರಶ್ನೋತ್ತರಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ ಬೇಕಿತ್ತಪ್ಪ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡ್ಬೋದು. ಎಲ್ಲ ರೀತಿಯ ಮನೆತನಗಳದು, ಕರ್ನಾಟಕ ಮನೆತನ, ಭಾರತ ಇತಿಹಾಸ ಇಲ್ಲದು. ಓಕೆ, ಬರ್ರಿ ವಿಡಿಯೋ ನೋಡೋಣ. ಮೊದಲೇ ನೋಡ್ರಿ, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ನೋಡ್ರಿ, ಮೊದಲನೇ ಪ್ರಶ್ನೆ ಏನದಪ್ಪ ಅಂದ್ರ, ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬ ಎರಡು ವಿಧಗಳಿವೆ. ನೋಡ್ರಿ, ಸಾಹಿತ್ಯಿಕ ಆಧಾರದಲ್ಲಿ ಎಷ್ಟು ಪ್ರಕಾರಪ್ಪ ಅಂದ್ರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬ ಎರಡು ವಿಧಗಳು ಕಂಡು ಬರ್ತಾವ. ಎರಡನೇ ಪ್ರಶ್ನೆ ನೋಡ್ರಿ, ಅಶ್ವಘೋಷನ ಬುದ್ಧ ಚರಿತ್ರೆಯು ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಅಂದ್ರ ಇಲ್ಲಿ ಡ್ಯಾಶ್ ಇತ್ತು, ಅಲ್ಲಿ ಏನ್ ತುಂಬಬೇಕಪ್ಪ ಅಂದ್ರ ಬುದ್ಧ ಚರಿತ ತುಂಬಬೇಕಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆಯುತ್ತಿರುವ ಮೊದಲ ಶಾಸನ ಯಾವ್ದಪ್ಪ ಅಂದ್ರ ಹಲ್ಮಿಡಿ ಶಾಸನ. ಹಾಗಾದ್ರೆ ಕನ್ನಡದ ಮೊದಲ ಸಂಸ್ಕೃತ ಶಾಸನ ಯಾವುದು? ಅದು ತಾಳಗುಂದ ಶಾಸನ. ನೋಡ್ರಿ, ತಾಳಗುಂದ ಶಾಸನ, ಇದು ಹಲ್ಮಿಡಿ ಶಾಸನ. ಓಕೆ, ನೆಕ್ಸ್ಟ್ ನೋಡ್ರಿ, ಸಂಕ್ಷಿಪ್ತವಾಗಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಏನದ, ಆಧಾರಗಳು ಎಂದರೇನು? ಆಧಾರ ಅಂದ್ರೇನು? ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು. ಆಧಾರ ಅಂದ್ರೇನು? ಮಾನವನ ಕಾಲಗತಿ ಅಂದ್ರ ಮಾನವನ ಹಿಂದೆ ಮತ್ತು ಮುಂದೆ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿನ ಆಧಾರಗಳು ಅಂತ ಕರಿತೇವೆ. ಅಂದ್ರ ಒಬ್ಬ ಮನುಷ್ಯ ಇದ್ದೀನಪ್ಪ ಅಂತ ಹೇಳ್ಬೇಕಾದ್ರ ಒಂದು ಆಧಾರ ಬೇಕಲ್ಲ. ಮತ್ತ ಅವಂದೇನಾರ ಮನಿ ಇರ್ಬೇಕು, ಅವಂದೇನಾರ ಹಾಸ್ಯ ಇರ್ಬೇಕು, ಅಥವಾ ಅವನ ಹೆಸರು ಇರ್ಬೇಕು. ಅಂದ್ರ ಆ ಒಂದು ಮೂಲ ಸಾಮಗ್ರಿ ಏನ್ ಕರಿತೇವಪ್ಪ ಅಂದ್ರ ಆಧಾರ ಅಂತ ಕರಿತೇವೆ. ಇನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ. ಅಂದ್ರ ದೇಶೀಯಕ್ಕೆ ಉದಾಹರಣೆ ಕೊಡ್ರಿ ಮತ್ತು ವಿದೇಶಿಯಕ್ಕೆ ಉದಾಹರಣೆ ಕೊಡ್ರಿ. ಮೊದಲು ನೋಡ್ರಿ, ದೇಶೀಯ ಸಾಹಿತ್ಯಗಳ ಉದಾಹರಣೆಗಳು. ನೋಡ್ರಿ, ವಿಶಾಖದತ್ತನ ಮುದ್ರ ರಾಕ್ಷಸ. ಅಂದ್ರ ವಿಶಾಖದತ್ತನ ಕೃತಿ ಯಾವ್ದಪ್ಪ ಅಂದ್ರ ಮುದ್ರ ರಾಕ್ಷಸ. ನೆಕ್ಸ್ಟ್ ಕಲ್ಹಣ. ಕಲ್ಹಣಂದ ಯಾವ್ದಪ್ಪ ಅಂದ್ರ ರಾಜ ತರಂಗಿಣಿ ಎಂಬುದು ಕಲ್ಹಣಂದು. ನೆಕ್ಸ್ಟ್ ಅಶ್ವಘೋಷಂದು ಬುದ್ಧ ಚರಿತ. ಹೀಗೆ ಗೊತ್ತೈತಿ ನಿಮಗ ಬುದ್ಧ ಚರಿತ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ವಲ್ಪ ನೋಡ್ರಿ, ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯ ಅಥವಾ ಚಾಣಕ್ಯ ಅಂದ್ರೂ ಕೂಡ ಒಂದೇ ಇರ್ತದೆ. ಕೌಟಿಲ್ಯಂದ ಯಾವ್ದು ಅರ್ಥಶಾಸ್ತ್ರ. ಇನ್ನ ಹಾಲ ಎಂಬ ಒಂದು ಗಾತ ಸಪ್ತಸತಿ. ಹಾಲ ಎಂಬ ರಸನೇನು ಗಾತ ಸಪ್ತಸತಿ. ಇನ್ನ ಬಾಣಭಟ್ಟಂದ ಯಾವ್ದಪ್ಪ ಅಂದ್ರ ಹರ್ಷಚರಿತ. ಇಂಪಾರ್ಟೆಂಟ್ ಬಾಣಭಟ್ಟ ಹರ್ಷಚರಿತ್ರ. ಇನ್ನ ಶ್ರೀ ವಿಜಯ ಯಾವ್ದಪ್ಪ ಅಂದ್ರ ಕವಿರಾಜ್ಯ ಮಾರ್ಗ. ಇಂಪಾರ್ಟೆಂಟ್, ಕನ್ನಡದ ಮೊದಲ ಗದ್ಯ ಕೃತಿ ಕವಿರಾಜ್ಯ ಮಾರ್ಗ. ನೆಕ್ಸ್ಟ್ ನೋಡ್ರಿ, ವಿದೇಶಿಯ ಸಾಹಿತ್ಯಗಳ ಆಧಾರಗಳು. ನೋಡ್ರಿ, ವಿದೇಶಿ ಯಾವ್ಯಾವ್ದು? ಹುಯೆನ್ ಸ್ಟ್ಯಾಂಗನ ಸಿ ನೋಡ್ರಿ, ಸಿ. ನೆಕ್ಸ್ಟ್ ಫಾಹಿಯಂದು ಗೋ ಕೋಕಿ ಇಂಪಾರ್ಟೆಂಟ್ ನೋಡ್ರಿ ಒಂದು. ನೆಕ್ಸ್ಟ್ ಸಿಲೋನಿ ಇವ್ದು ಯಾವ್ದಪ್ಪ ಅಂದ್ರೆ ದೀಪವಂಶ ಮತ್ತು ಮಹಾವಂಶ. ನೆಕ್ಸ್ಟ್ ಟಾಲೆಮಿದ್ ಯಾವ್ದಪ್ಪ ಅಂದ್ರ ಟಾಲೆಮಿಯ ಜಿಯೋಗ್ರಫಿ. ಅದ್ ನೋಡ್ರಿ, ಟಾಲೆಮಿದ್ ಯಾವ್ದಪ್ಪ ಅಂದ್ರ ಜಿಯೋಗ್ರಫಿ. ನೋಡ್ರಿ, ನಮ್ಮಲ್ಲಿ ಎಲ್ಲಾ ರೀತಿಯ ವಿಡಿಯೋ ಇರ್ತಾವ. ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಅವ, ಹೋಗಿ ಅಲ್ಲಿ ವಿಡಿಯೋ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಶಾಸ್ತ್ರ ಅಂದ್ರೇನು? ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬದಲಾವಣೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ. ನಾಣ್ಯಶಾಸ್ತ್ರ ಅಂದ್ರೆ ಏನಿಲ್ಲ, ನಾಣ್ಯಗಳ ಸ್ವರೂಪ ಮತ್ತು ಅದ್ರ ಬಗ್ಗೆ ಅದು ಹೇಗೆ ಹುಟ್ಕೋತು ಮತ್ತು ಮುಂದೆ ಹೇಗೆ ಬೆಳೀತು ಎಂಬುದು ತಿಳಿಸಿಕೊಡುವ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಕರಿತೇವೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪ, 7ನೇ ಕ್ವಶನು, ಪ್ರಸ್ತಕನ ಆಧಾರಗಳು ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಇದನ್ನು ನೋಡ್ರಿ, ಇದನ್ನು ಪುರಾತತ್ವದ ಆಧಾರಗಳು ಎಂತಲೂ ಕರೆಯುತ್ತಾರೆ. ಇದಕ್ಕೇನು ಕರಿತಾವಪ್ಪ ಅಂದ್ರ ಪುರಾತತ್ವದ ಆಧಾರಗಳು ಕೂಡ ಅಂತ ಕರೀತಾರ. ನೆಕ್ಸ್ಟ್ ಸಂಶೋಧನೆ ಮತ್ತು ಉತ್ಕಂಜನಗಳಿಂದ
ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರೆ ಪಳವಳಿಕೆಗಳನ್ನು ಪ್ರಸ್ತುತನ ಆಧಾರ ಎನ್ನುವರು. ನೋಡ್ರಿ, ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಹರಪ್ಪ ನಾಗರಿಕತೆ. ಇದರಿಂದ ಯಾವುದು ಯಾವ ನಾಗರಿಕೆ ಬೆಳಕಿಗೆ ಬಂತಪ್ಪ ಅಂದ್ರೆ ಹರಪ್ಪ ನಾಗರಿಕತೆ ಏನಪ್ಪ ಅಂದ್ರೆ ಈ ಪ್ರಸ್ತುತನ ಆಧಾರದಿಂದ ಬೆಳಕಿಗೆ ಬರ್ತದೆ. ಯಾವ್ದಪ್ಪ? ಹರಪ್ಪ ನಾಗರಿಕತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಸಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ. ನೋಡ್ರಿ, ಮೌಖಿಕ ಪರಂಪರೆಯು ಮಾನವನ ಸಮಾಜದ ನೆನಪುಗಳ ಚರಿತೆಯೂ ಹೌದು. ಇದು ಭಾರತದ ಬಹುಮುಖಿ ಪರಂಪರೆಗಳನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಲಾಗುತ್ತದೆ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಸಲು ಸಹಾಯಕವಾಗಿದೆ. ಏನಂದ್ರ ಮೌಖಿಕ ಸಾಹಿತ್ಯ ಏನಪ್ಪಾ ಅಂದ್ರ ಒಂದು ಸಮಾಜದ ನೆನಪುಗಳ ಬಗ್ಗೆ ತಿಳಿಸ್ಕೊಡ್ತದೆ. ನೆಕ್ಸ್ಟ್ ಪಾರಂಪರೆಯಾಗಿ ನಡ್ಕೋತ ಬಂದಂತ ಒಂದು ಸಾಹಿತ್ಯ ಯಾವ್ದಪ್ಪ ಅಂದ್ರೆ ಮೌಖಿಕ ಸಾಹಿತ್ಯ ಆಗಿರ್ತದೆ. ಇದು ಯಾವ ರೀತಿ ಅನಾದಿ ಕಾಲ ಅಂದ್ರೆ ಹಿಂದಿನ ಕಾಲದಿಂದ ಮಾನವನ ಅನುಭವ, ಮಾನವನ ನೆನಪುಗಳು ಮತ್ತು ಹಾಡು, ಕಾವ್ಯ, ಲಾವಣಿಗಳ ಮೂಲಕದೇನಪ್ಪ ಅಂದ್ರ ಮೌಖಿಕವಾಗಿ ಏನಪ್ಪಾ ಅಂದ್ರೆ ತಲೆಮಾರಿನಿಂದ ತಲೆಮಾರಿಗೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಸ್ಥಳೀಯ ಗ್ರಾಮದಲ್ಲಿ ಏನಪ್ಪಾ ಈ ಮೌಖಿಕ ಸಾಹಿತ್ಯ ಉಳ್ಕೊಂಡು ಇತಿಹಾಸವನ್ನ ನಮ್ಗ ತಿಳಿಸಲು ಏನ್ ಮಾಡತ್ತಪ್ಪ ಅಂದ್ರೆ ಸಹಾಯ ಮಾಡತ್ತದ. ಇಲ್ಲಿವರೆಗೆ ಯಾವ್ದಪ್ಪ ಅಂದ್ರೆ ಮೌಖಿಕ ಸಾಹಿತ್ಯ. ನೋಡ್ರಿ, ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಆದಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಆದಷ್ಟು ಸಪೋರ್ಟ್ ಮಾಡ್ರಿ. ವಿಡಿಯೋ ಕೊನೆಯವರು ನೋಡೋದಕ್ಕೆ ಧನ್ಯವಾದಗಳು.